ಮಹಾನಟಿ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿ ಈಗ ಏಳುಮಲೆ ಸಿನಿಮಾದ ಮೂಲಕ ಬೆಳ್ಳಿ ಪರದೆಯ ವೀಕ್ಷಕರನ್ನ ತಮ್ಮ ಅದ್ಭುತ ನಟನೆಯ ಮೂಲಕ ಮನೋಮುಗ್ಧರನ್ನಾಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಪ್ರಿಯಾಂಕಾ ಅವರು ಸಜ್ಜಾಗಿ ನಿಂತಿದ್ದಾರೆ. ಸ್ವತಃ ಪ್ರಿಯಾಂಕಾ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ಒಂದು ಅವರ ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರುವಂತದ್ದು. ಇನ್ನೊಂದೇನಂತಂದ್ರೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಟ್ರೆಡಿಷನಲ್ ಲುಕ್ ಅಲ್ಲಿ ಪಕ್ಕಾ ಕನ್ನಡತಿಯಾಗಿ ಕಾಣಿಸ್ಕೊಂಡಿರುವಂತದ್ದು. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲೇದಾಗಿ ನಮಸ್ತೆ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಡಬಲ್ ಕಂಗ್ರಾಟ್ಸ್ ಹೇಳ್ತೀನಿ ನಾನು ನಿಮ್ಗೆ. ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಹಬ್ಬ ಬಂದಿದೆ, ಅಂಡ್ ರಿಯಾಲಿಟಿ ಶೋ ನಲ್ಲೇನೆ ಮಿಂಚಿದ್ರಿ. ಅಂಡ್ ಹೇಗಿದೆ ಈ ಎಲ್ಲಾ ಪಾಸಿಟಿವ್ ವಾತಾವರಣ, ಅದ್ರ ಜೊತೆಗೆ ವಿನ್ನಿಂಗ್ ವೈಬ್ಸ್ ಎಲ್ಲ? ತುಂಬಾ ಖುಷಿ ಆಗಿದೆ ಸರ್. ನನ್ನ ಲೈಫಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಂಡ್ ಟಿವಿ ಶೋಸ್ ಯಾವ್ದಾದ್ರು ಒಂದೇ ಒಂದ್ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕು ಅನ್ನೋ ತರ ಇದ್ದಿದ್ ಮೈಂಡ್ ಸೆಟ್ ಇಂದ ಇವತ್ತು ಒಂದ್ ಸಿನಿಮಾಗೆ ಡೆಬ್ಯೂ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದೀನಿ. ಸೊ ಇಷ್ಟೆಲ್ಲ ಆಗಿದೆ ಅಂದ್ರೆ ಇಟ್ಸ್ ವೆರಿ ಲಕ್ಕಿ. ನಾನು ತುಂಬಾ ಲಕ್ಕಿ ಅಂತ ಅನ್ಸುತ್ತೆ. ಮಹಾನಟಿ ವೇದಿಕೆ ನಾನು ಎಕ್ಸ್ಪೆಕ್ಟ್ ಮಾಡದೆ ಇರೋ ವೇದಿಕೆ. ಅಷ್ಟು ದೊಡ್ಡ ವೇದಿಕೆಯಲ್ಲಿ ಕಲ್ತು ಅಷ್ಟು ದೊಡ್ಡ ವ್ಯಕ್ತಿಗಳ ಮುಂದೆ ನನ್ನ ಪರ್ಫಾರ್ಮೆನ್ಸ್ ತೋರಿಸಿ ಅಂಡ್ ಅವರು ಅಪ್ರಿಶಿಯೇಟ್ ಮಾಡಿ ನನಗೆ. ಸೊ ಇಷ್ಟೆಲ್ಲ ಆಗಿ ಅದೇ ಮಹಾನಟಿಲಿ ವಿನ್ನಿಂಗ್ ಅನ್ನೋ ಒಂದು ಮಹಾನಟಿ ಪಟ್ಟ ಅಂತ ಸಿಕ್ಕಿ ಅದಾದ್ಮೇಲೆ ಏಳುಮಲೆ ಚಿತ್ರ ನನಗೆ ನಂಬಕ್ ಆಗ್ತಾ ಇಲ್ಲ. ಇದೆಲ್ಲ ನಿಜವಾಗ್ಲೂ ನಡೀತಾ ಇದೆಯಾ ನನ್ನ ಲೈಫಲ್ಲಿ? ಓಕೆ, ನಾನು ಏನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ನೋ ಪ್ರತಿಯೊಂದೂ ಆಗ್ತಾ ಇದೆ ನನ್ನ ಲೈಫಲ್ಲಿ. ಮಹಾನಟಿ ಆಗಿರ್ಬೋದು ಅಂಡ್ ಏಳುಮಲೆ ಸಿನಿಮಾ ಅಂಡ್ ಇವತ್ತಿನ ದಿನ ಆಗಿರ್ಬೋದು, ಪ್ರತಿಯೊಂದು ಒಂಥರ ಲೈಫಲ್ಲಿ ತುಂಬಾ ಖುಷಿ ಡೇಸ್ ಬರ್ತಾ ಇದೆ ಸರ್. ತುಂಬಾ ಖುಷಿ ಆಗುತ್ತೆ. ಸಾಕಷ್ಟು ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ರಿ. ಅಂಡ್ ಅದ್ರ ಜೊತೆಗೆ ಏನಂತಂದ್ರೆ ತರುಣ್ ಸುಧೀರ್ ಸರ್ ನಿಮ್ಗೆ ಯಾವಾಗ ಕಾಲ್ ಮಾಡಿದ್ರು ಈ ತರ ನೀವು ಆಗ್ತಿರಾ ಸಿನಿಮಾ ಹೀರೋಯಿನ್ ಅಂದಾಗ ಆ ಕ್ಷಣ ಹೆಂಗಿತ್ತು ನಿಮ್ಗೆ ಅಂತ? ಮಹಾನಟಿ ಆದ್ಮೇಲೆ ಅದೇ ಫಿನಾಲೆಯಲ್ಲಿ ತರುಣ್ ಸರ್ ನನಗೆ 500 ಈ ತರ ಒಂದೊಳ್ಳೆ ಬ್ಲೆಸ್ಸಿಂಗ್ ಅಂತ ಕೊಟ್ಟಿದ್ರು. ಲೈಕ್ ನಾನ್ ಸಿನಿಮಾಗೆ ಹೀರೋಯಿನ್ ಆಗ್ತೀಯಾ ಅನ್ನೋದೆಲ್ಲ ಆತರ ಎಲ್ಲ ಹೇಳ್ದೆ. ಲೈಫಲ್ಲಿ ಒಳ್ಳೇದಾಗ್ಲಿ, ಫ್ಯೂಚರ್ ಅಲ್ಲಿ ಒಳ್ಳೇದಾಗ್ಲಮ್ಮ ಅಂತ ಹೇಳಿ ಒಂದು 500 ರೂಪೀಸ್ ಏನಿದೆ ಅದನ್ನ ನನಗೆ ಕೊಟ್ಟಿದ್ರು. ಬಟ್ ನಾನ್ ಮ್ಯಾನಿಫೆಸ್ಟ್ ಏನ್ ಮಾಡ್ತಿದ್ದೆ ಅಂದ್ರೆ ತರುಣ್ ಸರ್ ಪ್ರೊಡಕ್ಷನ್ ಅಲ್ಲೋ ಅಥವಾ ಅವ್ರ ಡೈರೆಕ್ಷನ್ ಅಲ್ಲೋ ಒಂದು ಸಿನಿಮಾ ಬಂದ್ರೆ ಸಾಕು ಅನ್ನೋದು. ಅಂಡ್ ಪ್ರತಿದಿನ ಯಾವಾಗಾದ್ರೂ ಫೋನ್ ಚೆಕ್ ಮಾಡಿದಾಗ ತರುಣ್ ಸರ್ ಅಂತ ಬಂದಾಗ ಓಕೆ ಈ ನಂಬರ್ ಇಂದ ಒಂದು ಕಾಲ್ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ. ಅಂಡ್ ಸುಮಾರು ಜನ ಫ್ರೆಂಡ್ಸ್ ಗಳು ನಮ್ ಲೆಕ್ಚರರ್ಸ್ ಎಲ್ಲ ಕೇಳುವಾಗ ಏನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ನಾನು ಹೇಳ್ತಾ ಇದ್ದೆ ಆ ತರುಣ್ ಸರ್ದೇ ಒಂದ್ ಸಿನಿಮಾ ಬರ್ತಾ ಇದೆ, ಆಕ್ಚುಲಿ ನನ್ನೇ ಕೇಳ್ಬೇಕು ಅನ್ಕೊಂಡಿದ್ದಾರೆ, ಅದು ಜಾನ್ವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅವರು ಇವಾಗ ಬಿಸಿ ಇದ್ದಾರೆ, ನಾನು ಎಜುಕೇಶನ್ ಅಲ್ಲಿ ಬಿಸಿ ಇದ್ದೀನಿ, ಸೊ ಆಗತ್ತೆ ಆದಷ್ಟು ಬೇಗ ಅನ್ನೋದು ಸುಮ್ನೆ ಹೇಳ್ತಾ ಇದ್ದೆ. ಬಟ್ ಆಮೇಲೆ ಏನಾದ್ರು ಕೇಳಿದ್ರೆ ಹೇಳ್ಕೊಳ್ಳೋಣ ಅಂತ. ಓ ಮೈ ಗಾಡ್, ನನಗೆ ಹೇಗೆ ಇದೆಲ್ಲ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ನಾನು ಸುಮ್ನೆ ಅನ್ಕೊಂಡಿದ್ದು ಸರ್. ಡಿಸೆಂಬರ್ ಅಲ್ಲಿ ಅವಾಗ್ಲೇ ಒಂದ್ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ ತರುಣ್ ಸರ್ ಇಂದ, ಪ್ರಿಯಾಂಕಾ ಈ ತರ ಒಂದ್ ಸ್ಕ್ರಿಪ್ಟ್ ಇದೆ ಕೇಳ್ತೀಯಾ ಅಂತ. ನನಗೆ ಆ ಕ್ಷಣನ ಸರ್ ನಾನು ಎಷ್ಟು ಎಂಜಾಯ್ ಮಾಡಿದೀನಿ ಅಂದ್ರೆ ನಾನು ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ. ತರುಣ್ ಸರ್ ಜೊತೆ ಹೇಗ್ ಮಾತಾಡ್ಲಿ ನಾಳೆ ಅಂಡ್ ಅವ್ರ ಜೊತೆ ಅಂದ್ರೆ ಹೇಗ್ ರೆಡಿ ಆಗಿ ಹೋಗ್ಲಿ, ಬರೀ ಇದೇ ಟೆನ್ಷನ್ ಅಲ್ಲೇ ಹೋದೆ. ಅಂಡ್ ನಾನ್ ರೆಡಿ ಆಗಿ ಹೋಗಿದ್ದೆ ಕಂಪ್ಲೀಟ್ಲಿ. ಓಕೆ, ಈ ಸಿನಿಮಾ ಅವ್ರಿಗೆ ಗೊತ್ತು, ಅವ್ರ ಫುಲ್ ಪರ್ಫೆಕ್ಷನ್. ತರುಣ್ ಸರ್ ಅಂದ್ರೆ ಅದ್ರಲ್ಲಿ ಒಂದು ಪರ್ಫೆಕ್ಷನ್ ಇದೆ. ಅಂಡ್ ಆ ಕ್ಯಾರೆಕ್ಟರ್ಗೆ ಯಾರು ಸೂಟ್ ಆಗ್ಬೇಕು ಅಂಡ್ ನನಗೆ ಯಾವ ಕ್ಯಾರೆಕ್ಟರ್ ತುಂಬಾ ಅಷ್ಟು ಆಡಿಷನ್ ಮಾಡಿದ್ದಾರೆ. 4-5 ತಿಂಗಳು ಕುತ್ಕೊಂಡು ನನ್ ಬಗ್ಗೆ ಗೊತ್ತಿದೆ ತರುಣ್ ಸರ್ಗೆ. ನನ್ ಬಗ್ಗೆ ಅಂತ ಅಲ್ಲ, ಪ್ರತಿಯೊಬ್ರ ಬಗ್ಗೆನೂ ಗೊತ್ತು ಅವ್ರು ಯಾವ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಅಂಡ್ ಯಾವ್ದು ಕ್ಯಾಮ್ರಾ ಫೇಸ್ ಇದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದ್ರಿಂದ ನಾನು ಓಕೆ ತರುಣ್ ಸರ್ ನನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ನಾನೇನು ಡಿಸೈಡ್ ಮಾಡೋ ಅಂತದ್ ಏನಿರಲ್ಲ ಅದ್ರಲ್ಲಿ. ತರುಣ್ ಸರ್ ಅನ್ನೋ ಒಬ್ರು ಗೈಡ್ ಮಾಡೋರು ಇದಾರೆ ಅಂದ್ಮೇಲೆ ಸೊ ಅದಕ್ಕಿಂತ ನನ್ಗೆ ಇನ್ನೇನ್ ಬೇಕು? ನನ್ ಸ್ಟೋರಿ ಕೇಳಿ ಸ್ಕ್ರಿಪ್ಟ್ ಓಕೆ ಮಾಡಿ ಆಮೇಲೆ ಪ್ರೋಸೆಸ್ ತಗೊಳ್ಳೋದಕ್ಕಿಂತ ನಾನು ರೆಡಿ ಆಗೇ ಹೋದೆ. ಓಕೆ ಸರ್, ನೀವ್ ಯಾವ್ದು ಕೊಟ್ರು ಐ ಆಮ್ ರೆಡಿ ಟು ಡೂ ಅನ್ನೋ ತರ. ಅಂಡ್ ಹೋದ್ಮೇಲೆ ಅದೊಂದ್ ಭಯ ಇತ್ತು ಅಂಡ್ ನರ್ವಸ್ ಇತ್ತು. ತರುಣ್ ಸರ್ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು ಮೊದ್ಲು. ಅದಾದ್ಮೇಲೆ ಸ್ಟೋರಿ ಕೇಳಿದೆ, ತುಂಬಾ ಖುಷಿ ಆಯ್ತು. ನನ್ನ ಏನ್ ಆಕ್ಟಿಂಗ್ ಇದೆ ಅದಕ್ಕೆ ತುಂಬಾ ಸ್ಪೇಸ್ ಇದೆ ಅದು. ಅಂಡ್ ರಾಣಾ ಸರ್ದಾಗಿರ್ಲಿ ನನ್ ಕ್ಯಾರೆಕ್ಟರ್ಗಾಗಿರ್ಲಿ ಡಾಮಿನೇಟ್ ಅಂತ ಯಾವ್ದಿಲ್ಲ, ಎರಡೂ ಕ್ಯಾರೆಕ್ಟರ್ ಕೂಡ ಡಾಮಿನೇಟ್ ಮಾಡುತ್ತೆ. ಸೊ ಚೆನ್ನಾಗಿತ್ತು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.